ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್. ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ನಾವು ನಮ್ಮ ಫಿಶ್ ಟ್ಯಾಂಕ್ ಎಕ್ವೇರಿಯಂ ಫಿಶ್ ಟ್ಯಾಂಕ್ ಉಂಟಲ್ಲ, ಸೊ ಅದಕ್ಕೆ ಯಾವ ಲೈಟನ್ನು ಹಾಕಬೇಕು ಅಂಥೇಳಿ ಆ ಲೈಟಿನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸರಿಯಾ? ಸೊ ಲೈಟ್ ಹಾಕಬೇಕು, ಎಕ್ವೇರಿಯಂಗೆ ಲೈಟ್ ಹಾಕಬೇಕು ಅಂಥೇಳಿ ಒಂದು ಆಲೋಚನೆಯಲ್ಲಿ ಇದ್ದರೆ ಸೊ ಈ ವಿಡಿಯೋ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸರಿಯಾ? ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸರಿಯಾ? ಸೊ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ಅಂತ ಹೇಳಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಸೊ ಅದರಲ್ಲಿ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ. ಸರಿಯಾ? ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಸೊ ಗೈಸ್, ನೀವು ನಿಮ್ಮ ಈಗ ಎಕ್ವೇರಿಯಮಲ್ಲಿ ಎಷ್ಟು ಒಂದು ಮೇಂಟೈನ್ ಮಾಡಿದರೂ ಕೂಡ ಫಿಶ್ ಪದೇ ಪದೇ ಸಾಯ್ತಾ ಉಂಟು ಅಂತ ಹೇಳಿದರೆ ಈ ಲೈಟ್ ಅಂತ ಹೇಳಿದರೆ ನಿಮಗೆ ನಂಬಿಕೆ ಬರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಕೆಲವರು ಏನು ಮಾಡ್ತಾರೆ ಗೊತ್ತುಂಟಾ, ಫಿಶ್ ಟ್ಯಾಂಕು ಚೆಂದವಾಗಿ ಕಾಣಬೇಕಂತ ಹೇಳಿ ಒಂದು ಫಿಶ್ ಟ್ಯಾಂಕ್ ನೋಡುವಾಗ ಒಂದು ಚೆಂದವಾಗಿ ಒಂದು ಕಲರ್ಫುಲ್ ಆಗಿರ್ಬೇಕಂತ ಹೇಳಿ ಈ ಕಲರ್ LED ಲೈಟನ್ನು ಹಾಕ್ತಾರೆ. ಸರಿಯಾ? ಸೊ ಅದು ಕಲರ್ ಲೈಟ್ ಹಾಕೋದ್ರಿಂದ ಬಹಳನೇ ಡೇಂಜರ್, ಫಿಶ್ಶಿಗೆ ಉಂಟಲ್ವ ಬಹಳನೇ ಡೇಂಜರ್. ಯಾಕಂತ ಹೇಳಿದರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನೋಡಿ, ಫಿಶ್ ಉಂಟಲ್ವ, ಫಿಶ್ ನಾವು ಆ ಕಡೆ ಈ ಕಡೆ ಹೋದಾಗ ಸರಿಯಾ, ಆ ಕಡೆ ಈ ಕಡೆ ಹೋದಾಗ ಆ ಫಿಶ್ ಮೇಲ್ಗಡೆ ಬರ್ತದೆ. ಏನೋ ಒಂದು ನಮ್ಮ ಪರಿಚಯ ಆಗಲಿ ಅಥವಾ ಏನೇ ಒಂದು ಕಾರಣದಿಂದ ಅದಕ್ಕೆ ಫುಡ್ ಆಗ್ತಾರೆ ಅಂತ ಹೇಳಿ ತಿಳಿದ ಏನೋ ಒಂದು ಕಾರಣದಿಂದ ಫಿಶ್ ಮೇಲೆ ಬರ್ತದೆ ಅಲ್ವಾ. ನೀವು ನೋಡಿರ್ಬೋದು, ನಾವು ಅಕ್ಕಪಕ್ಕದಲ್ಲಿ ಅಂದರೆ ಎಕ್ವೇರಿಯಂ ಟ್ಯಾಂಕಿಯ ಒಂದು ಅಕ್ಕಪಕ್ಕದಲ್ಲಿ ಹೋದಾಗ ಅಥವಾ ಅದರ ಮುಂದ್ಗಡೆ ನಿಂತಾಗ ಫಿಶ್ ಮೇಲ್ಗಡೆ ಬರುವಂಥ ಚಾನ್ಸಸ್ ಅಲ್ವಾ, ನೀವು ನೋಡಿರ್ಬೋದು. ಸೊ ಹಾಗೆ ಮೇಲೆ ಬಂದಾಗ ನೀವು ಈ ಕಲರ್ ಲೈಟ್ ಹಾಕಿರ್ತೀರಲ್ವ, ಸೊ ಫಿಶ್ಶಿನ ಕಣ್ಣಿಗೆ ಒಂದು ತುಂಬಾ ಎಫೆಕ್ಟ್ ಆಗಿ, ಸರಿಯಾ, ಫಿಶ್ಶಿನ ಕಣ್ಣಿಗೆ ಒಂದು ತುಂಬಾ ಎಫೆಕ್ಟ್ ಆಗಿ ಮೇಲೆ ಬರುವಾಗ ಡೈರೆಕ್ಟಾಗಿ ಲೈಟ್ ಬೀಳ್ತದಲ್ವಾ. ಸೊ ಅದು ಕೂಡ LED ಲೈಟ್. ಸೊ ನಿಮಗೆ ಗೊತ್ತಿರ್ಬೋದು LED ಲೈಟ್ ನಾರ್ಮಲ್ ಲೈಟ್ಗಿಂತ LED ಲೈಟ್ ಎಷ್ಟು ಪವರ್ಫುಲ್ ಅಂತ ಅಲ್ವಾ. ಸೊ LED ಲೈಟಿನ ಅಂದರೆ LED ಲೈಟ್ ನೀವು ಹಾಕಿರುವಾಗ ಫಿಶ್ ಮೇಲ್ಗಡೆ ಬರ್ತದಲ್ವಾ. ಸೊ ಫಿಶ್ ಮೇಲ್ಗಡೆ ಬಂದಾಗ ಅದು ಏನಾಗ್ತದೆ, ಇದು ಅದರ ಲೈಟಿನ ಕಿರಣ ಅದರ ಕಣ್ಣಿಗೆ ತಾಗಿದಾಗ ಸೊ ಕಣ್ಣಿನಲ್ಲಿ ಪಾಪಾಯಿ ಡಿಸೀಸ್ ಅಂತ ಬರ್ತದೆ. ಸರಿಯಾ? ಕಣ್ಣು ಒಂದು ಊದಿಕೊಳ್ಳೋದು ನೀವು ನೋಡಿರ್ಬೋದು, ಕೆಲ ಫಿಶಲ್ಲಿ ನೋಡಿ ಕಣ್ಣು ಊದಿಕೊಂಡಿರ್ತದೆ ಅಲ್ವಾ. ಸೊ ಇದಕ್ಕೆಲ್ಲ ಕಾರಣ, ಈ ಮುಖ್ಯವಾದ ಕಾರಣ ಅಂದರೆ ಈ ಲೈಟ್ ಅಂತ ಹೇಳ್ಬೋದು. ಸೊ ಕಾರಣ ತುಂಬ ಉಂಟು ಕಾರಣ, ಅದಕ್ಕೆ ಡಿಸೀಸ್ ಬರಲಿಕ್ಕೆ, ಪಾಪಾಯಿ ಡಿಸೀಸ್ ಬರಲಿಕ್ಕೆ ಕಾರಣ ತುಂಬ ಉಂಟು. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವ ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ. ಸರಿಯಾ? ಪಾಪಾಯಿ ಡಿಸೀಸ್ ಬರದಾಗಿ ನಾವು ಏನು ಮಾಡಬೇಕು, ಬಂದರೆ ಒಂದು ವೇಳೆ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತೇಳಿ ಅದನ್ನು ಕೂಡ ಹೇಳ್ತೇನೆ. ಸರಿಯಾ? ಸೊ ಈಗ ಈ ಲೈಟನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕು. ಸರಿಯಾ? ಈ ಲೈಟ್ LED ಲೈಟ್ ಅದು ಕೂಡ ಈ ಕಲರ್ ಲೈಟ್ ಉಂಟಲ್ಲ, ಸೊ ಅದನ್ನು ನೀವು ಹಾಕೋದನ್ನು ಬಹಳ ಒಂದು ಕಡಿಮೆ ಮಾಡಬೇಕು. ಸರಿಯಾ? ಈಗ ನೀವು ಬೇರೆಯವರಿಗೆ ಒಂದು ಚೆಂದ ಕಾಣಲಿಕ್ಕೋಸ್ಕರ ನೀವು ಕಲರ್ ಲೈಟನ್ನು ಹಾಕ್ತೀರಿ ಅಲ್ವಾ. ಸೊ ನೋಡಿ, ನೀವು ಎಷ್ಟೇ ಒಂದು ಮೇಂಟೈನ್ ಮಾಡಿದ ಕೂಡ, ಎಷ್ಟೇ ಒಂದು ಕಾಸ್ಟ್ಲಿ ಆದ ಫುಡ್ ಹಾಕಿ, ಎಷ್ಟೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರೂ ಕೂಡ ಫಿಶ್ಶಿಗೆ ಲೈಟ್ ಒಂದು ಎಲ್ಲವೂ ಕೂಡ ಕರೆಕ್ಟಾಗಿದ್ದು ಲೈಟ್ ಒಂದು ಸರಿಯಾಗಿ ಇಲ್ಲದಿದ್ದರೆ ಸೊ ಅದಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ. ಸರಿಯಾ? ಕಣ್ಣಿಗೆ ಒಂದು ಪಾಪಾಯಿ ಡಿಸೀಸ್ ಅಂತ ಬಂದು ಕ್ರಮೇಣವಾಗಿ ಅದು ಡಿಸೀಸ್ ತನ್ನ ಬಾಡಿಯಲ್ಲೆಲ್ಲ ಹರಡಿ ಸೊ ಫಿಶ್ ಡೆತ್ ಆಗೋದು ಜಾಸ್ತಿ. ಅದು ಅಲ್ಲದೆ ಆ ಫಿಶ್ ಡೆತ್ ಆಗೋದಲ್ಲದೆ ಆ ಫಿಶ್ ಟ್ಯಾಂಕಿಯಲ್ಲಿ ಬೇರೆ ಫಿಶ್ ಇರ್ತದಲ್ವ, ಸೊ ಅದಕ್ಕೂ ಕೂಡ ಹರಡಿ, ಅಂದರೆ ಈ ಪಾಪಾಯಿ ಡಿಸೀಸ್ ಉಂಟಲ್ಲ ಒಂದು ಹರಡುವ ರೋಗ ಅದು. ಸೊ ಅದು ಹರಡಿ ಬೇರೆ ಫಿಶ್ಶಿಗೂ ಕೂಡ ಬಂದು ಬೇರೆ ಫಿಶ್ ಡೆತ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಸರಿಯಾ? ಸೊ ಹಾಗಾಗಿ LED ಲೈಟ್ ನೀವು ಕಲರ್ ಲೈಟ್ ಹಾಕೋದು ತುಂಬಾ ಡೇಂಜರ್ ಆಗಿರುತ್ತೆ. ಸೊ ಅದಲ್ಲದೆ ಏನು ಗೊತ್ತುಂಟ, ಕೆಲವರು ನಾನು ನೋಡಿದ ಪ್ರಕಾರ ಕೆಲವರು ಏನಂದರೆ 24 ಅವರ್ ಲೈಟ್ ಹಾಕ್ತಾರೆ. ಸರಿಯಾ? ಈ LED ಲೈಟ್ ಉಂಟಲ್ಲ 24 ಅವರ್ ಲೈಟ್ ಆನ್ ಮಾಡಿ ಇಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಏನಂತ ಹೇಳಿದರೆ ಫಿಶ್ಶಿಗೆ ತುಂಬಾ ಸ್ಟ್ರೆಸ್ ಆಗಿ ಫಿಶ್ ಬೇಗನೆ ಒಂದು ಸಾಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂತ ಹೇಳಿದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಮಗೆ ನೋಡಿ 24 ಗಂಟೆ ಬೆಳಕಿದ್ದರೆ ಒಂದು ವೇಳೆ ನಾವು ನೈಟ್ ಹೊತ್ತಲ್ಲಿ ರೆಸ್ಟ್ ಮಾಡ್ತೇವೆ ಅಲ್ವಾ, ರೆಸ್ಟ್ ಮಾಡ್ತೇವೆ ಅಲ್ವಾ. ಸೊ ನೀವೊಂದು ಆಲೋಚನೆ ಮಾಡಿ, 24 ಗಂಟೆನೂ ಬೆಳಕಿದ್ದರೆ ನಾವೊಂದು ಮಲಗದೇ ಇದ್ದರೆ ನಮಗೇನಾಗುತ್ತೆ ಅಲ್ವಾ, ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ ಅಲ್ವಾ. ಸೊ ಹಾಗೆಯೇ ಫಿಶ್ಶಿಗೂ ಕೂಡ 24 ಗಂಟೆನೂ ಲೈಟ್ ಆನ್ ಇದ್ದರೆ ಏನಾಗ್ತದೆ ಅಲ್ವಾ. ಸೊ ಫಿಶ್ ಒಂದು ಸ್ಟ್ರೆಸ್ಸಿಗೆ ಹೋಗಿ ಒಂದು ಡೆತ್ ಆಗೋದು ಖಂಡಿತವಾಗ್ಲೂ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಯಾವಾಗೆಲ್ಲ ಯೂಸ್ ಉಂಟಾ ಸೊ ಆವಾಗ ಹಾಕಿದರೆ ನೀವು ತುಂಬಾ ಒಳ್ಳೆಯದು. ಸರಿಯಾ? ಸೊ 12 ಅವರ್ ಹಾಕಿದರೆ ಒಂದು ಪರವಾಗಿಲ್ಲ, ಬಟ್ ನೀವು ಒಂದು ಯಾವಾಗೆಲ್ಲ ಯೂಸ್ ಉಂಟು ನಿಮಗೆ ಆವಾಗೆಲ್ಲ ಅದು ಲೈಟ್ ಆನ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸರಿಯಾ? ಸೊ ನಿಮಗೆ ನೋಡೋಕ್ಕೂ ಕೂಡ ಒಂದು ಚೆಂದ ಇರುತ್ತೆ. ಸೊ ನೀವು ನಿಮ್ಮ ಫಿಶ್ ಕೂಡ ಒಂದು ಹೆಲ್ದಿಯಾಗಿ ಬದುಕುತ್ತೆ. ಸೊ ಹಾಗಾಗಿ LED ಕಲರ್ ಲೈಟ್ ಹಾಕೋದನ್ನು ದಯವಿಟ್ಟು ಒಂದು ಆದಷ್ಟು ಕಡಿಮೆ ಮಾಡಿ. ಸರಿಯಾ? ಸೊ ಅದಲ್ಲದೆ
ಈ 24 ಅವರ್ ಲೈಟ್ ಆನ್ ಮಾಡಿ ಇಡೋದನ್ನು ಆದಷ್ಟು ಕಡಿಮೆ ಮಾಡಿ. ಸೊ ಇದೆಲ್ಲ ಆಯಿತು. ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಹಾಗಾದರೆ ನಾವು ಲೈಟ್ ಹಾಕಬೇಕು. ಸೊ ಲೈಟ್ ಹಾಕೋದಾದರೆ ನಾವು ಯಾವ ಲೈಟನ್ನು ಹಾಕಬೇಕು? ಎಕ್ವೇರಿಯಮ್ಗೆ ಈಗ ಲೈಟ್ ಹಾಕಬೇಕು. ನಾವು ಒಂದು ಚೆಂದ ಕಾಣಬೇಕಂದ್ರೆ ಒಂದು ಲೈಟ್ ಬೇಕು ಅಲ್ವಾ? ಸೊ ಒಂದು ಏನು ನಮ್ಮ ಒಂದು ಊಟ ಪರಿಪೂರ್ಣ ಆಗಬೇಕಂದ್ರೆ ಒಂದು ಲಾಸ್ಟಿಗೆ ಒಂದು ಏನಾದರೂ ಅಲ್ವಾ, ಒಂದು ಸಿಹಿ ತಿಂಡಿ ಬರ್ತದೆ ಅಲ್ವಾ? ಸೊ ಹಾಗೆಯೇ ಎಕ್ವೇರಿಯಮ್ ಒಂದು ಪರಿಪೂರ್ಣವಾಗಿ ಆಗಬೇಕಂತ ಹೇಳಿದ್ರೆ ಒಂದು ಏನು ಲೈಟ್ ಎಲ್ಲವೂ ಮುಖ್ಯವಾಗಿರುತ್ತೆ ಅಲ್ವಾ? ಸೊ ಆವಾಗ ನೀವು ಉಂಟಲ್ವ ನಮ್ಮ LED ಲೈಟನ್ನು ಹಾಕ್ಬೋದು. ಸೊ LED ಲೈಟಲ್ಲಿ ಅಕ್ವೇರಿಯಮ್ ಟ್ಯಾಂಕಿಗೆ ಅಂತಲೇ ಒಂದು ಸಪ್ರೇಟ್ ಆಗಿ ಬರ್ತದೆ ಸರಿಯಾ? ಸೊ ಅದರ ಬಗ್ಗೆಯೂ ನಾನು ವೀಡಿಯೋ ಮಾಡ್ತೇನೆ. ಯಾವ ಲೈಟ್ ನಮ್ಮ ಅಕ್ವೇರಿಯಮ್ ಟ್ಯಾಂಕಿಗೆ ಸೂಕ್ತ ಒಂದು ಒಳ್ಳೆಯದಾಗಿರುತ್ತೆ, ಫಿಶ್ಶಿಗೂ ಕೂಡ ಯಾವ ಲೈಟ್ ಒಳ್ಳೆಯದು, ಯಾವ ಅಕ್ವೇರಿಯಮ್ಗೆ ಯಾವ ಲೈಟನ್ನು ಹಾಕಬೇಕು, ಯಾವ ಅಕ್ವೇರಿಯಮ್ಗೆ ಯಾವ ಲೈಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಅದರ ಬಗ್ಗೆಯೂ ನಾನು ವೀಡಿಯೋ ಮಾಡ್ತೇನೆ ಸರಿಯಾ? ಸೊ ಈ ವಿಡಿಯೋದಲ್ಲಿ ಅದೆಲ್ಲ ಫುಲ್ಲಾಗಿ ಹೇಳಿದರೆ ಸ್ವಲ್ಪ ಲೆಂತ್ ಆಗ್ತದೆ ವೀಡಿಯೋ. ಸೊ ಅದರ ಬಗ್ಗೆ ನಾನು ಹೇಳಿದಿಲ್ಲ ಸರಿಯಾ? ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದರ ಬಗ್ಗೆ ನಾನು ಹೇಳ್ತೇನೆ. ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಲೈಟಿನ ಬಗ್ಗೆ ಅಂದರೆ ಲೈಟ್ ಯಾವ ಲೈಟ್ ಬೇಕು ಅದರ ಬಗ್ಗೆ ನಾನು ಹೇಳೋದಿಲ್ಲ ಸರಿಯಾ? ಸೊ ಏನಂತ ಹೇಳಿದರೆ, ಈಗ ನೀವು LED ಲೈಟ್ ಹಾಕ್ತೀರಲ್ವ, ಸೊ LED ಲೈಟ್ ಆದಷ್ಟು ಕಡಿಮೆ ಪವರ್ ಇರುವ ಲೈಟನ್ನು ಹಾಕಿ ಸರಿಯಾ? ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ನಾವೆಲ್ಲ ನಮ್ಮ ಮನೆಯಲ್ಲಿ ಒಂದು ಏನು ದೇವರ ಕೋಣೆ, ಸೊ ಆ ದೇವರ ಕೋಣೆ ಆ ಥರದ ಒಂದು ರೂಮಿಗೆ ನೋಡಿ ಡಿಮ್ ಲೈಟನ್ನು ಹಾಕ್ತೇವಲ್ವ. ಸೊ ಹಾಗೆಯೇ ನೀವು ಕೂಡ ಒಂದು ಡಿಮ್ ಲೈಟನ್ನು ಹಾಕಿದರೆ ಫಿಶ್ಗೆ ತುಂಬ ಒಳ್ಳೆಯದು ಸರಿಯಾ? ಸೊ ನೀವು ಪವರ್ಫುಲ್ ಆಗಿರುವಂಥ ಲೈಟ್ ಹಾಕದೆ ಡಿಮ್ ಲೈಟ್ ಹಾಕಿದರೆ ತುಂಬ ಒಳ್ಳೆಯದು. ಫಿಶ್ಶು ಕೂಡ ಒಂದು ಏನು ಅದರ ಡಿಸೀಸ್ ಬರೋದನ್ನು ಆದಷ್ಟು ಕಡಿಮೆ ಮಾಡ್ಬೋದು ಸರಿಯಾ? ಈ ಪಾಪಾಯಿ ಡಿಸೀಸ್ ಬರೋದನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ನೀವು ಫೋರ್ಸ್ ಆಗಿರುವ ಅಂದರೆ ತುಂಬ ಒಂದು ಫೋಕಸ್ ಆಗಿರುವಂಥ ಲೈಟ್ ಹಾಕೋದು ಬಿಟ್ಟು ನೀವು ಒಂದು LED ಲೈಟಲ್ಲಿ ಒಂದು ಅಕ್ವೇರಿಯಂ ಫಿಶನ್ನು ಒಂದು ಸೇಫ್ ಮಾಡಲಿಕ್ಕೆ ಅಂತೇಳಿ ಒಂದು ಲೈಟ್ ಬರುತ್ತೆ, ಒಂದು ಆದಷ್ಟು ಒಂದು ಕಡಿಮೆ ಪವರ್ ಇರುವಂಥ ಲೈಟ್ ಸರಿಯಾ? ಸೊ ಅದನ್ನು ಹಾಕಿ. ಅದು ಅಲ್ಲದೆ ಈ ಕಲರ್ ಲೈಟಿನ ಬದಲು ಫುಲ್ಲಾಗಿ ಫುಲ್ ವೈಟ್ ಒಂದೇ ಕಲರ್, ಈ ನಮ್ಮ ಟ್ಯೂಬ್ ಲೈಟ್ ಉಂಟಲ್ಲ, ಸೊ ಆ ಥರ ಫುಲ್ ಒಂದೇ ಕಲರ್ ಒಂದು ವೈಟ್ ಕಲರಲ್ಲಿ ಬರ್ತದೆ. ಸೊ ಅದನ್ನು ಕೂಡ ನೀವು ಹಾಕ್ಬೋದು. ಸೊ ಆ ಲೈಟನ್ನು ಹಾಕುವಾಗ ಮುಖ್ಯವಾಗಿ ನೀವು ನೋಡಬೇಕಾಗಿದ್ದು ಏನಂದರೆ ನಮ್ಮ ಪವರ್, ಅದರಲ್ಲಿ ಲೈಟ್ನ ಪವರ್ ಉಂಟಲ್ಲ, ಪವರ್ ಕಡಿಮೆ ಆಗಿರಬೇಕು ಸರಿಯಾ? ಸೊ ಪವರ್ ಜಾಸ್ತಿ ಇದ್ದರೆ ಫಿಶ್ಶಿಗೆ ಒಂದು ಡಿಸೀಸ್ ಬರುತ್ತೆ, ಖಂಡಿತವಾಗ್ಲೂ ಡಿಸೀಸ್ ಬರುತ್ತೆ. ಸೊ ಹಾಗಾಗಿ ಪವರ್ ಆದಷ್ಟು ಕಡಿಮೆ ಇರುವಂಥ ಒಂದು ಲೈಟನ್ನು ಹಾಕಿದರೆ ಒಳ್ಳೆಯದು. ಅದು ಅಲ್ಲದೆ ನಿಮಗೆ ಯಾವಾಗೆಲ್ಲ ಯೂಸ್ ಇರುತ್ತೆ, ಯಾವಾಗೆಲ್ಲ ಒಂದು ಎಕ್ವೇರಿಯಮ್ ಟ್ಯಾಂಕಿನ ಹತ್ತಿರ ಹೋಗ್ತೀರಾ ಅಥವಾ ಯಾವಾಗೆಲ್ಲ ನಿಮ್ಮ ಹತ್ರ ಒಂದು ಗೆಸ್ಟ್ ಬರ್ತಾರೆ, ಸೊ ಆವಾಗ ಒಂದು ಫಿಶ್ ಟ್ಯಾಂಕಿಗೆ ಲೈಟ್ ಹಾಕೋದು, ಒಂದು ಫಿಶ್ ಟ್ಯಾಂಕ್ ಚೆಂದ ಕಾಣಬೇಕು. ಸೊ ಆವಾಗ ನೀವು ಲೈಟ್ ಹಾಕ್ಬೋದು ಸರಿಯಾ? ಒಂದು ಸ್ವಲ್ಪ ಹೊತ್ತು ಲೈಟ್ ಹಾಕ್ಬೋದು, ನಿಮಗೆ ಯಾವಾಗೆಲ್ಲ ಯೂಸ್ ಇರುತ್ತೆ. ಸೊ ಆವಾಗ ನೀವು ಲೈಟ್ ಹಾಕ್ಬೋದು. ಈ 24 ಅವರ್ ಲೈಟ್ ಹಾಕೋದ್ರಿಂದ ಇದರಿಂದ ಕೂಡ ಸಮಸ್ಯೆ ಬರುತ್ತೆ ಸರಿಯಾ? ಸೊ ಸಮಸ್ಯೆ ಎಲ್ಲದರಿಂದ ಬರುತ್ತೆ, ಸಮಸ್ಯೆಗೆ ಒಂದು ಇದಿಲ್ಲ. ಆದರೆ ನೀವು ಆದಷ್ಟು ಒಂದು ಕಡಿಮೆ ಲೈಟನ್ನು ಹಾಕಿದರೆ, ಕಡಿಮೆ ಲೈಟ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು, ಫಿಶ್ ತುಂಬ ಒಂದು ಹೆಲ್ದಿಯಾಗಿರುತ್ತೆ ಸರಿಯಾ? ಸೊ ನೀವೇನಾದರೂ ಈ ತಪ್ಪನ್ನು ಮಾಡ್ತಿದ್ರೆ ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸರಿಯಾ? ಸೊ ಒಂದು ವೇಳೆ ನೀವು ಕಲರ್ ಲೈಟನ್ನು ನಿಮಗೆ ತಿಳಿಯದೆ ಒಂದು ವೇಳೆ ಹಾಕಿದರೆ ಕಲರ್ ಲೈಟನ್ನು ದಯವಿಟ್ಟು ಒಂದು ಬೇರೆ ಮಾಡಿ ಒಂದು ಕಡಿಮೆ ಪವರ್ ಇರುವಂಥ ಫುಲ್ ವೈಟಾಗಿ ನಮ್ಮ ಟ್ಯೂಬ್ಲೈಟ್ ಮನೆಯಲ್ಲಿ ಹಾಕುವಂಥ ಟ್ಯೂಬ್ಲೈಟ್ ಏನಿದೆ ನೋಡಿ, ಸೊ ಆ ಥರ ಫುಲ್ ವೈಟಾಗಿರುವಂಥ ಲೈಟನ್ನು ಹಾಕಿ, ಅದು ಕೂಡ ಪವರ್ ಕಮ್ಮಿ ಇರುವಂಥ ಲೈಟನ್ನು ಹಾಕಿದರೆ ತುಂಬ ಒಳ್ಳೆಯದು ಸರಿಯಾ? ಸೊ ಎಷ್ಟರವರೆಗೆ ನೀವು ತಪ್ಪು ಮಾಡಿದರೆ ಎಲ್ಲೂ ಗೊತ್ತಿಲ್ಲ. ಸೊ ಒಂದು ವೇಳೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಬೇರೆ ಲೈಟನ್ನು ಹಾಕೋದು ತುಂಬಾ ಒಳ್ಳೆಯದು ಫಿಶ್, ಯಾಕಂತ ಹೇಳಿದರೆ ಫಿಶ್ ಸೇಫಾಗಿರುತ್ತೆ. ಸೊ ಆ ಕಾರಣದಿಂದ ದಯವಿಟ್ಟು ಒಂದು ಚೇಂಜ್ ಮಾಡಿ ಹಾಕಿ ಸರಿಯಾ? ಸೊ ಒಂದು ವೇಳೆ ಇನ್ನು ಮುಂದಕ್ಕೆ ಲೈಟ್ ಹಾಕಬೇಕು, ಎಕ್ವೇರಿಯಮ್ಗೆ ಲೈಟ್ ಹಾಕಬೇಕು ಅಂತ ಹೇಳಿ ಆದರೆ ಸೊ ದಯವಿಟ್ಟು ನೀವು ಈ ಥರದೊಂದು ಲೈಟನ್ನು ಹಾಕಿದರೆ ತುಂಬ ಒಳ್ಳೆಯದು. ಕಲರ್ ಲೈಟನ್ನು ಹಾಕೋದಕ್ಕಿಂತ ಈ ಥರ ಒಂದು ಫುಲ್ ವೈಟಾಗಿರುವಂಥ ಲೈಟನ್ನು ಹಾಕಿದರೆ ತುಂಬಾ ಒಳ್ಳೆಯದು, ಅದು ನೋಡಲಿಕ್ಕೂ ಕೂಡ ಚೆಂದ ಇರುತ್ತೆ ಸರಿಯಾ? ಸೊ ಪ್ಲ್ಯಾಂಟಿಗೆಲ್ಲ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಕಲರ್ ಸ್ಟೋನ್ ಹಾಕೋದಕ್ಕಿಂತ, ಕಲರ್ ಲೈಟ್ ಹಾಕೋದಕ್ಕಿಂತ ಈ ಫುಲ್ ವೈಟಾಗಿರುವಂಥ ಲೈಟ್ ಹಾಕಿದರೆ ಒಂದು ನೋಡಲಿಕ್ಕೂ ಕೂಡ ಚೆಂದ ಇರುತ್ತೆ, ಪ್ಲ್ಯಾಂಟಿಗೆ ಕೂಡ. ಇನ್ ಕೇಸ್ ನೀವು ಲೈವ್ ಪ್ಲ್ಯಾಂಟ್ ಹಾಕಿದ್ದೀರಿ ಅಂತ ಹೇಳಿದರೆ ಈ ಒಂದು ಲೈಟ್ ಹಾಕಿದರೆ ಒಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರಿಯಾ? ಸೊ ಐ ಹೋಪ್ ನಿಮಗೆ ಈ ಮಾಹಿತಿ, ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿ. ಸೊ ಹಾಗೆಯೇ ಫಿಶ್ಶಿನ ಬಗ್ಗೆ ಏನಾದರೂ ಒಂದು ಸಂದೇಹ ಇದ್ದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ? ಸೊ ಹಾಗೆಯೇ ನೀವೊಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ಬಗ್ಗೆ ಇರುವಂಥ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಸೊ ಅದರಲ್ಲಿ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಸರಿಯಾ?
ಸೊ ನೆಕ್ಸ್ಟ್ ಒಂದು ಇಂಥದ್ದು ಒಂದು ಒಳ್ಳೆಯ ರೀತಿಯ ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್.